ಇದು ಲೊಕೇಶನ್ ಎಂತ ಮರ ನಮಗೆ ಎಲ್ಲಿ ತಂದಿದ್ದು ಕೆಸರಲ್ಲೆಲ್ಲ ಹೋಗ್ತಿದ್ದೇವೆ. ಇಲ್ಲಿಗೆ ರೋಡ್ ಎಂತಾಗಿದೆ, ಯಾರ ಮನೆಗೆ ಬಂದಿದೆ ಮನೆ. ಗಂಟೆ 1 ಆಯ್ತು, ನಾವು 12 ಗಂಟೆ ಬಂದು ಇಲ್ಲಿ ಭಜನೆ ಮಾಡ್ತಿದ್ದೇವೆ. ಆರ್ಡ್ರ್ ಇಲ್ಲ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ. ಇದು ಪಾರ್ಟ್ 2. ಪಾರ್ಟ್ 1 ನೋಡೋದವರು ಬೇಗ ಹೋಗಿ ನೋಡಿ ಬನ್ನಿ. ನಮ್ಮದು 2 ಆರ್ಡ್ರ್ ಕಂಪ್ಲೀಟ್ ಆಗಿತ್ತು, 3ನೇ ಆರ್ಡ್ರ್ ಬಂದಿದೆ. 3ನೇ ಆರ್ಡ್ರ್ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ನಮ್ಮದು 3ನೇ ಆರ್ಡ್ರ್ ರೆಡಿ ಆಗಿದೆ. ಸೊ ಇದೆಲ್ಲಿ ಕೊಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಎಂದು ಒಳ್ಕೊರಿಯರೇ? ಹಾಂ, ಇದು ಬೆಂದೂರಲ್ಲಿ ಇಲ್ಲಿ ಹತ್ತಿರ. ಸೊ ನಮ್ಮ 3ನೇ ಆರ್ಡ್ರು SES ಹಾಸ್ಪಿಟಲಿಗೆ ಈಗ ಬರ್ತಾರೆ. ನಮ್ಮದು ಆರ್ಡ್ರ್ ತುಂಬ ಆಗಿದೆ. ನಾನು ಬಂದ ಮೇಲೆ 3 ಆದದ್ದು ಆಯಿತಾ. ಸೊ ಗೈಸ್, ನಮ್ಮದು ನಾನು ಬಂದ ಮೇಲೆ 3 ಆರ್ಡ್ರ್ ಆಯಿತು. ಈಗ ಗಂಟೆ ಎಷ್ಟಾಯಿತು? 11:15 ತನಕ 11:15 ಆಯಿತು. ನಾನು 9 ಗಂಟೆಗೆ ಬಂದೆ. 9 ಗಂಟೆಯಿಂದ 11 ಗಂಟೆ ತನಕ ಪಾಪ 3 ಆರ್ಡ್ರ್ ಆದದ್ದು. ತುಂಬ ವೆಯ್ಟ್ ಮಾಡಬೇಕಾಗುತ್ತೆ, ತುಂಬ ಕಷ್ಟ ಇದೆ. ಇವರು ಹೇಳಿದಷ್ಟು ಸುಲಭ ಇಲ್ಲ. ಎಲ್ಲರೂ ಹೇಳ್ತಾರೆ ಅಟ್ಲಿಗೆ ದಾನೆ ಮಾರೆ ಆರ್ಡ್ರ್ ಕೊಟ್ಟಾಗ ಅವ್ರಿಗೆ ಎಂತ ಮಾರೆ ಆರ್ಡ್ರ್ ಕೊಟ್ಟರೆ ಆಯಿತು ಹಾಗೆ ಹೀಗೆ ಅಂತ. ಪಾಪ ಅಲ್ಲಿ ಮಳೆಗೆಲ್ಲ ತುಂಬ ವೆಯ್ಟ್ ಮಾಡ್ತಾಯಿದ್ರು ಇವರು ತುಂಬ ಹೊತ್ತು. ಸೊ ನೋಡುವ, ಇವತ್ತು ನಾವು ಬೆಳಿಗ್ಗೆ ಸಹ ವರ್ಕ್ ಮಾಡುವ ಫುಲ್ಲು ಪ್ಲ್ಯಾನ್ಸ್ ಇದೆ. ಎಷ್ಟು ಗಂಟೆ ತನಕ ಆಗ್ತದೆ ಅಂತ ನೋಡುವ. ಈಗ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಿದ್ದೇವೆ ರಿಟರ್ನ್. ಮತ್ತೊಂದು ಆರ್ಡ್ರ್ ಬಂದರೆ ಅಲ್ಲಿ ಎಲ್ಲಿಗೆ ಅಂತ ನೋಡುವ ಬನ್ನಿ. 3 ಆರ್ಡ್ರ್ ಹೊಡೆದು ಇಲ್ಲಿ ಕೂತ್ಕೊಂಡಿದ್ದೇವೆ. 4ನೇ ಆರ್ಡ್ರ್ ಬಂತು. ಸ್ವಲ್ಪ ರೆಡಿ ಆಗಲಿಕ್ಕೆ ವೆಯ್ಟ್ ಮಾಡಬೇಕು. 11:52ಕ್ಕೆ ನೆಕ್ಸ್ಟ್ ಆರ್ಡ್ರ್. ನೋಡಿ, ಇಡೀ ಬಲ್ಮಠದಲ್ಲಿರುವ ಸೂರ್ಯ ಹೋಟೆಲ್ ಹತ್ರ ಇದ್ದೇವೆ ನಾವು, ಆಯಿತಾ. ನೋಡಿ, ಅವನು ಆರ್ಡ್ರ್ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಇವರ ನಂಬರ್ ಹೇಳಿದರೆ ಆರ್ಡ್ರ್ ಕೊಡ್ತಾರೆ, ಮತ್ತೆ ತರ್ತಾನೆ. ಒಳಗೆ ನೋಡಿ ಬಂದ. ಹೋಗುವ, ಲೆಟ್ಸ್ ಗೋ. 4ನೇ ಆರ್ಡ್ರ್ ಪಿಜ್ಜಾ. ದೋಳು ಕಂಕನಾಡಿಗ. ಸೊ ಗೈಸ್, ನಾನು ಬಂದಮೇಲೆ ಇದು 4ನೇ ಆರ್ಡ್ರ್. ಸೊ ಇಲ್ಲಿಂದ ಈಗ ಸೀದಾ ಕಂಕನಾಡಿಗೆ. ಇದು ಪಿಜ್ಜಾ ಥರ ಇದೆ ಆರ್ಡ್ರ್. ಸೊ ಬನ್ನಿ ಕಂಕನಾಡಿಗೆ ಹೋಗುವ ಮತ್ತೊಮ್ಮೆ ಮತ್ತೊಂದು. ಈಗ ಮಳೆ ಸ್ವಲ್ಪ ನಿಂತಿದೆ. ಗಂಟೆ 11:15 ಆಯಿತಾ? ಹಾಂ, ಸಾರಿ, ಗಂಟೆ 12 ಅಂತ ಆಯಿತು. 12 ಗಂಟೆ ಕಳೆಯಿತು. 12:10 ಆಯಿತಾ? ಹಾಂ, ಇದೊಂಚೂರು ಕಷ್ಟ ಇದೆ ರೋಡು. ಇದು ಗುಂಡಿ ಮರೆ. ಸರ್ಕಾರದವರು ಎಲ್ಲೆಲ್ಲಿ ಗುಂಡಿ ತೆಗಿಬೇಡಿ ಪ್ಲೀಸ್, ಆಗುವುದಿಲ್ಲ, ನಮಗೆ ಕಷ್ಟ ಆಗ್ತದೆ. ಹಲೋ, ಹಾಂ ಸಿಗಿ. ಹಾಂ, ಹಾಗೆ ನಮ್ಮದು ನಾನು ಬಂದ ಮೇಲೆ 4 ಆರ್ಡ್ರ್ ಕಂಪ್ಲೀಟ್ ಆಯಿತು. ಇದೊಂದು ಟೋಟಲ್ 8, 9. ಇವತ್ತು ಟೋಟಲ್ 9 ಆರ್ಡ್ರ್ ಕಂಪ್ಲೀಟ್ ಆಯಿತು. 12, 14 ಗಂಟೆ 12:14 ಸುಗ್ಗಿಯಲ್ಲಿ 9 ಆರ್ಡ್ರ್ ಕಂಪ್ಲೀಟ್ ಮಾಡಿ ನಿಂತಿದ್ದ. 9 ಆರ್ಡ್ರ್ ಕಂಪ್ಲೀಟ್ ಮಾಡಿ ಭಾರಿ ಖುಷಿಯಲ್ಲಿದ್ದಾರೆ. ಅದು मुझे 12:33 ಗಂಟೆ ಆಂಡಿಗೆ ಆರ್ಡರ್ ಇಲ್ಲ, ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಈಚೆ ಆಚೆ ಎಲ್ಲ ತುಂಬ ಜನ ಇದ್ದಾರೆ. ನೋಡಿ, ಅವರಿಬ್ಬರಿಗೆ ಬಂತು, ಇವರಿಗೆ ಇನ್ನೂ ಕೂಡ ಬರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ. ಆರ್ಡ್ರ್ ಇಲ್ಲ ಮಾರೆ. 12 ಗಂಟೆ ಆಯಿತು. 12 ಅಲ್ಲ,
12 ಗಂಟೆ ಬಂದು ಇಲ್ಲಿ ಗಂಟೆ 1 ಆಯಿತು. ನಾವು 12 ಗಂಟೆ ಬಂದು ಇಲ್ಲಿ ಭಜನೆ ಮಾಡ್ತಿದ್ದೇವೆ. ಆರ್ಡ್ರ್ ಇಲ್ಲ. ನಮಗೊಂದು 10 ಆರ್ಡ್ರ್ ಸಿಕ್ಕಿದ್ರೆ ಒಂದು ಇನ್ಸೆಂಟಿವ್ ಸಿಗ್ತದೆ ಅಂತ, ಅದಕ್ಕೋಸ್ಕರ ಕಾಯಿತು. ಆರ್ಡ್ರ್ ಬರಲಿ ಬರಲಿ ಬೇಗ ಬರಲಿ. ಬರ್ಬೋದು, ಎಲ್ಲರಿಗೆ ಬಂತು. ಇಲ್ಲಿ ಇದ್ದವರೆಲ್ಲ ಹೋದ್ರು, ನಾವೊಂದು ಇಬ್ಬರಿದ್ದೇವೆ. ನಮಗೂ ಕೂಡ ಬಂದು ಸೆಟ್. ನಮಗಿಲ್ಲಿ ವೆಯ್ಟ್ ಮಾಡಿ ಸುಸ್ತಾಯಿತು. ಅಂದರೆ 12 ಗಂಟೆಗೆ ಬಂದಿದ್ದೇವೆ ಆರ್ಡ್ರ್ ಮುಗಿಸಿ. ಈಗ 1:30 ಆಗ್ತಾ ಬಂತು. ಇನ್ನೂ ಕೂಡ ಒಂದು ಆರ್ಡ್ರ್ ಕೂಡ ಬರಲಿಲ್ಲ. ಸೊ ನಾವು ಬೇರೆ ಕಡೆ ಹೋಗ್ತಿದ್ದೇವೆ. ಅಲ್ಲಿ ಕೂಡ ಆರ್ಡ್ರ್ ಬರೋದಿದ್ರೆ ಮನೆಗೆ ಹೋಗಿ ಗಟ್ಟಿ ಮಲಗುದು, ನಾಳೆ ನೋಡುವ. ನಾವು ಬೇಡ, ಇನ್ನು ಸುಸ್ತಾಯ್ತು ಅಂತಲ್ಲ, ಆರ್ಡ್ರ್ ಇಲ್ಲ, ಮನೆಗೆ ಹೋಗುವ ಅಂತ ಹೇಳುವಷ್ಟರಲ್ಲಿ ಮತ್ತೊಂದು ಆರ್ಡ್ರ್ ಬಂತು. ಸೊ ನಾನು ಬಂದ ಮೇಲೆ 5ನೇ ಆರ್ಡ್ರ್. ಗಂಟೆ 1:45 ಆಯಿತು. ನಾವು ಕದ್ರಿ ಪಾರ್ಕ್ ರೋಡಲ್ಲಿ ಹೋಗ್ತಾ ಇದ್ದೇವೆ ಈಗ. ನೋಡುವ ಎಲ್ಲಿಗೂ ಆರ್ಡ್ರ್ ಎಷ್ಟು ಉಂಟು, ಎಷ್ಟೆಲ್ಲ ಹೋಗ್ಲಿಕ್ಕೆ ಉಂಟಂತ ನೋಡುವ. ಅಣ್ಣ ನಮ್ಮ ಒಂಜರ ಗಂಟೆಗೆ ಆತಿದ್ದೆ, ಒಂಜಿರಟ್ಟ ಸ್ವಿಗ್ಗಿ ಅಂತ ಹೇಳುದು ಮಾರ. ತುಂಬಾ ಕಷ್ಟ ಮಾತ್ರ ಸ್ವಿಗ್ಗಿ. ಎಷ್ಟು ವೆಯ್ಟ್ ಮಾಡಬೇಕು, ಅದು ಸುಮ್ಮನೆ ಕೂತ್ಕೊಳ್ಬೇಕು ಅಲ್ಲಿ. ಎಲ್ಲಾದ್ರೂ ಯಾವ ಶಾಪಲ್ಲಿ ಮಿಡ್ನೈಟ್ 24 hours ಎಲ್ಲ ಫುಡ್ ಇರ್ತದೆ, ಲೇಟ್ ನೈಟ್ ಫುಡ್ ಇರ್ತದೆ, ಆ ಹೋಟೆಲ್ ಎದುರುಗಡೆ ಹೋಗಿ ಕೂತ್ಕೊಳ್ಬೇಕು ಇವರು. ಅಲ್ಲಿ ತುಂಬ ಜನ ಇರ್ತಾರೆ ಸ್ವಿಗ್ಗಿ ಅವರು. ಯಾರಿಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ, ಬಂದವರಿಗೆ ಕೊಡ್ತಾರೆ. ಇವತ್ತು ಇದೊಂದು ತೊಂದರೆ ಮಾರೆ ಸ್ವಿಗ್ಗಿದ್ದು. ಅವಾಗ ಸೆಲ್ಫಿ ಎಲ್ಲ ಕೊಡ್ಬೇಕು ಇವರು. ಎಷ್ಟು ಸೆಲ್ಫಿ ತೆಗೆಯೋದು. ನಮಗೆ ಈಗೊಂದು ಸಿಕ್ಕಿದ ಆರ್ಡ್ರ್ ಇಲ್ಲಿ ಅಂದರೆ ಎಂತ ಹೆಸರು ಹೇಳಿದೆ ನೋಡಿ, ಆರ್ಟ್ಸ್ ರ್ಯಾಂಚ್ ಕೆಫೆ, ಕದ್ರಿ ಪಾರ್ಕ್ ಹತ್ರ. ಆರ್ಡ್ರು ತಗೊಳ್ತಾ ಇದ್ದಾನೆ. ಹಾಗೆ ನಾವು ಆರ್ಡ್ರು ತಗೊಂಡು ಹೋಗ್ತಾ ಇದ್ದೇವೆ. ಆರ್ಡ್ರು ಕೊಡ್ಲಿಕ್ಕಿರೋದು ಚಿಲಿಂಬಿ ಹತ್ರ ಯಾರಂತ ನೋಡುವ. ಚಿಲಿಂಬಿ ಹತ್ರ ಯಾರು, ಕಾರ್ತಿಕ್ ಅಂತ ಯಾರಿದ್ದಾರಂತೆ. ಸೊ ಕಾರ್ತಿಕ್ ಅವರೇ, ನಾವು ಬರ್ತಿದ್ದೇವೆ ನಿಮ್ಮ ಆರ್ಡ್ರ್ ತಗೊಂಡು. ಸೊ ಇದನಿಗೆ ಬ್ಯಾಗಲ್ಲಿ ಇಡ್ತೇವೆ ನಾವು. ಸೊ ನಾವೀಗ ಆರ್ಡ್ರ್ ಇಲ್ಲಿ ಕೊಟ್ಟಾಯಿತು. ಇಲ್ಲಿ ಮಾರ್ಶ್ ವೆನ್ಯೂ ಚಿಲಿಂಬಿ ಹತ್ರ. ಸೊ ನೆಕ್ಸ್ಟ್ ಆರ್ಡ್ರ್ ಮಾಡೋದು ಬೇಡವಾ? ನೋಡುವ, ಹೋಗ್ತಾ ಇದ್ರೆ ಸಿಕ್ಬೋದು. ಇನ್ನು ನೆಕ್ಸ್ಟ್ ಆರ್ಡ್ರ್ ಸಿಕ್ಕಿದ್ರೆ ಮತ್ತೆ ಮಾಡ್ತೇವೆ ನಾವೀಗ. ಇವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿ ಆಯಿತು, ನೋಡುವ. ನಾವು ಆಚೆ ಎಲ್ಲ ಹೋಗ್ತಿದ್ದೇವೆ. ಆಚೆ ಒಮ್ಮೆ ಹೋಗಿ ಈಚೆಯಿಂದ ಹೋಗಿ ಎಲ್ಲ ಈಚೆ ಹೋಗಿ ಮಂಗಳೂರೆಲ್ಲ ಸುತ್ತಿ ಆಯಿತು. ಆರ್ಡ್ರ್ ಬರಲಿಲ್ಲ ಅದರ ನಂತರ. ಸೊ ನೋಡುವ, ಒಂದು ಸ್ವಲ್ಪ ಹೊತ್ತು ನಿಲ್ತೇವೆ, ಮತ್ತೆ ನಾವು ಸೀದಾ ನಮ್ಮ ಮನೆಗೆ ಹೋಗುದು. 2ನೇ ಸಲ ಹಾಗೇನೆ ಆಯಿತು. ನಾವೆಲ್ಲ ಮುಗಿಸಿ ಮನೆಗೆ ಹೋಗುವಂತ ಹೊರಟದ್ದು. ಆಗೊಂದು ಆರ್ಡ್ರ್ ಬಂತು, ಸ್ವಲ್ಪ ದೊಡ್ಡ ಆರ್ಡ್ರ್, ಸ್ವಲ್ಪ ಲಾಂಗ್ ಹೋಗ್ಲಿಕ್ಕಿದೆ, ಸ್ವಲ್ಪ ಹಣ ಜಾಸ್ತಿ ಸಿಗ್ತದಂತೆ. ಸೊ ಆ ಒಂದು ಆರ್ಡ್ರನ್ನು ಕೊಟ್ಟು ಮತ್ತೆ ಮನೆಗೆ ಹೋಗುದು, ಆಯ್ತಾ? ಮತ್ತೆ ನೋಡುವ ಕನ್ಫರ್ಮ್ ಇಲ್ಲ ನಮ್ದು. ಬೆಳಿಗ್ಗೆ ತನಕ ದುಡಿಯುದೆ. ಗಂಟೆ ಎಷ್ಟಾಯ್ತು? 2 ಆಯ್ತಾ? ಅವರು ಹೇಳಿದ್ದಾರೆ ಬೆಳಿಗ್ಗೆ ಆದ್ರೆ ಬೆಳಿಗ್ಗೆ ಅಲ್ಲ, ಗಂಟೆ ಎಷ್ಟಾಯ್ತು? ಗಂಟೆ ದೊಡ್ಡದೇನಾಗ್ಲಿಲ್ಲ. ಎಷ್ಟು? 2:55 ಅಷ್ಟೇ. 2:55, 3 ಗಂಟೆ. ಇದು ದೆವ್ವಗಳೆಲ್ಲ ಬರುವ ಟೈಮ್ ಮಾಡಿ ಹೋಗಿ ಆಯ್ತು, ಬಂದು ಹೋಗಿ ಆಯ್ತು. ಅಲ್ಲ ಅದು 3 ಗಂಟೆಗೆಲ್ಲ ಬರ್ತದೆ. ಇಲ್ಲ 3 ಗಂಟೆಗೆ ಹೋಗುದು ಅವ್ರು ಬಂದು. ಸೊ ನಮ್ದೀಗ ಎಷ್ಟು, ನಾನು ಬಂದ್ಮೇಲೆ 6ನೇ ಆರ್ಡ್ರ್. ಸೊ ಅದನ್ನೊಂದು 10-11 ಆರ್ಡ್ರ್ ಆಯ್ತು ಇವತ್ತು. ಅಂತೇನಲ್ಲ, ಚಂದ ಇದ್ದೇನಲ್ಲ. ಮನೆಗೆ ಹೋಗ್ಲಿಕ್ಕೆ ಅಂತ ಹೊರಟದ್ದು ಮಾರೆ. ಅಷ್ಟೊತ್ತಲ್ಲಿ ಮತ್ತೊಂದು ಆರ್ಡ್ರ್ ಬಂತು ನಮಗೆ. ಪಿಕಪ್ ಪಾಯಿಂಟ್ ಈಗ AJ ಹಾಸ್ಪಿಟಲಿಂದ. ಅಲ್ಲಿಂದಲ್ಲ, ಸಾರಿ, ಹಾಸ್ಪಿಟಲಿಂದಲ್ಲ, AJ ಹಾಸ್ಪಿಟಲ್ ಹತ್ರ ಇದೆ. ಗುಂಟಿಗಾಣದ ಹತ್ರ ಒಂದು ಯಾವುದೊಂದು, ಅಲ್ಲೊಂದು ಇದೆ ರೆಸ್ಟೋರೆಂಟ್, ಅಲ್ಲಿಂದ ನಾವು ಬಂದಿದ್ದೇವೆ ಪಿಕಪ್ ಪಾಯಿಂಟಿಗೆ. ಎಂತ ಕುಲೆ. ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಈಗ, ಆಯಿತು? ನಾವು ಆರ್ಡ್ರ್ ಈಗ ಪಿಕಪ್ ಮಾಡಿ ಆಯಿತು.
ಇದನ್ನು ಕೊಡ್ಲಿಕ್ಕಿರೋದು ಬಜಲ್ ಜಲ್ಲಿಗುಡ್ಡೆ ಆ ಸೈಡ್, ಸ್ವಲ್ಪ ಲಾಂಗ್ ವಾಟ್ರ್. ಪಡಿಲ್ ಸೈಡ್ ಹೋಗ್ಬೇಕು ಈಗ ನಾವೀಗ. ಹೋಗುವ ಬನ್ನಿ. ನಾವೀಗ ಬಂದು ಎತ್ತಿದ್ದೇವೆ ಇಲ್ಲಿ ಜಲ್ಲಿಗುಡ್ಡೆ ಹತ್ರ. ಇದು ಎಲ್ಲಿ ಗೊತ್ತುಂಟಾ? ಮ್ಯಾಂಗ್ಳೂರ್ ಜಂಕ್ಷನ್ ರೈಲ್ವೆ. ಇದು ನಾನು ಕಾಣುದಿಲ್ಲ ಮಾರೆ. ಹತ್ತಲೆ ಮಾರೆ. ಸರಿ, ಮ್ಯಾಂಗ್ಳೂರ್ ಎಲ್ಲಿ ಮಾರೆ? ನಾನು ಕಾಣುದಿಲ್ಲ. ಲೈಟ್ ಮಾಡಿಯಾ? ಇದು ಲೊಕೇಶನ್ ಎಂತ ಮಾರೆ? ನಮಗೆ ಎಲ್ಲಿ ತಂದಿದ್ದು? ಕೆಸರಲ್ಲೆಲ್ಲ ಹೋಗ್ತಿದ್ದೇವೆ. ಎಂತ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಕೊಂಚ ಸಂಕೊಂಡು ಎಲ್ಲಿ ಪೋಣಗೈಟೆ ಹೋಯ್ ಮರ ಗೊತ್ತುಂಟು ಅದು ಬೇಕೆತ್ತು. ನೋಡಿ ಎಂತ ರಸ್ತೆ ಇದು. ಆಫ್ ರೋಡ್. ಇದು ನೆಟ್ಟಿತ್ತು ನಿಮ್ದು ರೋಡ್. ಎಂತ ಮಾರ ಇದು? ರೋಡ್ ಇಲ್ಲ. ರೋಡ್ ಎಂತಾಗಿದೆ? ರೋಡ್ ಮಾಡಿ ಇದು ಎಂತ ಇಲ್ಲಿಗೆ ರೋಡ್ ಎಂತಾಗಿದೆ? ಯಾರ ಮನೆಗೆ ಬಂದಿದೆ ಮತ್ತೆ? ಲೊಕೇಶನ್ ನಂಬಿ ಬಂದ್ರೆ ಇಲ್ಲ. ಲೊಕೇಶನ್ ನಂಬಿ ಬಂದ್ರೆ ಇಷ್ಟೇ ಆಗುದು ಮಾರೆ. ಎಂತ ಕರ್ಮ. ಎಂತ ಯಾರ ಮನೆಗೆ ಬಂದದ್ದು ಇದು? ಎಂತ ಇದು? ಅಜತ್ ಲೊಕೇಶನ್ ತಪ್ಪಲ್ಲ. ಹಂಗ ನೋಡಿ ಸ್ವಲ್ಪ ಬಣ್ಣ ವಿಜಯನಗರದ ಮೂಲೆ ಗೊತ್ತಾನೆ ಬಿತ್ತಬಹುದು. ನೆಟ್ ರೋಡ್ ನಾ ಬಲೆ ಬಲೆ ಫುಲ್ ಅಂತದ್ದು ವಿಜಯನಗರ ಅಂಗನವಾಡಿ ಸ್ವಲ್ಪ ಬಣ್ಣ ಅಂತ. ಎಂತ ಅವಸ್ಥೆ ಮಾರೆ, ಎಂತ ರೋಡ್ ಮಾರೆ ಇದು. ಹೋಗ್ಲಿಕ್ಕೆ ಬೇರೆ ರೂಟಲ್ಲಿ ಹೋಗುವ. ಎಲ್ಲ ಎಲ್ಲಿ ಮಾರಿ ಈಗ ಈ ರಾತ್ರಿ ಇನ್ನು ಕೂಡ ಉಂಟು. ಇಲ್ಲಿ ಫೈನಲ್ ರೀಚ್ ಆಗಿದ್ದೇವೆ. ಎಲ್ಲಿ ಅಂತ ಗೊತ್ತಿಲ್ಲ ಮಾರೆ. ಎಂತ ರೋಡು ಮಾರೆ ಇದು. ನಾವೀಗ ಆರ್ಡರ್ ಕೊಟ್ಟು ಬಂದ್ವಿ. ಇದು ಎಷ್ಟು ದೂರ ಮಾರೆ? ಇದು ಒಟ್ರಾಸಿ ದೂರ. ನಾನು ಕಾಣುದಿಲ್ಲ ಮಾರೆ ಈ ಕತ್ತಲೆಗೆ. ಸಾಧಾರಣ ತುಂಬ ದೂರ ಇತ್ತು. ನಾವೀಗ ಅಲ್ಲಿ ರೋಡ್ ಎಲ್ಲ ರಿಪೇರಿ ಆಗ್ತಿತ್ತು. ತುಂಬಾ ಕಷ್ಟ. ಇಂಥದ್ದೆಲ್ಲ ಸಿಕ್ಕಿದ್ರೆ ತುಂಬಾ ಕಷ್ಟ. ಆರ್ಡರ್ ಎಲ್ಲ ಮುಗಿಸಿ ನಾವು ಬಂದಿದ್ದೇವೆ. ಈಗ ನಾವು ಮಂಗಳೂರು ಹೈವೇಲಿದ್ದೇವೆ. ಪಾಂಪ್ವೆಲ್ 11 ವರ್ಷ ಕಷ್ಟಪಟ್ಟು ಮಾಡಿದ ಬ್ರಿಡ್ಜಿನ ಮೇಲೆ. ಸೊ ನೆಕ್ಸ್ಟ್ ಆರ್ಡ್ರು ಮಾಡ್ಲಿಕ್ಕೆ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ಈಗ ಆರ್ಡ್ರು ಹೋದದ್ದು ಸ್ವಲ್ಪ ಲಾಂಗ್ ಇತ್ತು ಮಾರೆ. ಅಲ್ಲಿಗೆ ಇದು ಜಂಕ್ಷನ್ ಹತ್ರ ರೈಲ್ವೆ ಸ್ಟೇಷನ್ ಮ್ಯಾಂಗ್ಳೂರ್ ಜಂಕ್ಷನ್ ಹತ್ರ ಹೋಗಿ ಅಲ್ಲಿ ಕೆಸರಿಗೆಲ್ಲ ಬಿದ್ದು ಎಂತೆಲ್ಲ ಆಗಿ ಸರಿ ವೀಡಿಯೋ ತೆಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಎಲ್ಲ ಎಂತಂದರೆ ಕತ್ತಲೆ ಇತ್ತು, ಎಂತ ಕಾಣುದಿಲ್ಲ ಅಲ್ಲಿ. ಸೊ ಅಲ್ಲಿ ಕೊಟ್ಟು ನಾವು ಬಂದೆವು. ತುಂಬ ಲಾಂಗ್ ಆಗಿತ್ತು. ಈಗ ನೆಕ್ಸ್ಟ್ ಸೀದಾ ಮಂಗಳೂರಿಗೆ ಹೋಗುದು. ಅಲ್ಲಿ ನೆಕ್ಸ್ಟ್ ಆರ್ಡರ್ ಸಿಗ್ತಂತ ನೋಡುವ ಅಲ್ಲ. ನಾವಿನ್ನು ಆರ್ಡ್ರ್ ಮಾಡೋದಿಲ್ಲ. ನಾವು ಮನೆಗೆ ಹೋಗೋದು. ನನ್ನ ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ. ಒಂದು 5% ಚಾರ್ಜ್ ಇರೋದು. ಸೊ ರೂಮಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆ ಗೈಸ್, ಫೈನಲಿ ನಾವು ಬಂದು ರೀಚ್ ಆದ್ವಿ. ಎಂತ ಹೇಳೋದು, ಒಂದು ಒಳ್ಳೆ ಅನುಭವ. ಒಂದು ಸ್ವಿಗ್ಗಿ ಬಾಯ್ ಜೊತೆ ಫುಲ್ ನೈಟ್ ಅವನ ಜೊತೆ ಒಂದು ಕೆಲಸ.
ಎಷ್ಟು ದುಡ್ದಿದ್ದಾನಂತ ಗೊತ್ತಿಲ್ಲ, ಇನ್ನು ಹೋಗಿ ಹೇಳಬೇಕು ಅವನ ಹತ್ರ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಎಷ್ಟು ದುಡ್ದಿದ್ದಾನಂತ. ಸೊ ನನಗೆ ಫುಲ್ ಸುಸ್ತಾಗಿ ನಿದ್ರೆ ಬರ್ತಿದ್ದೀನಿ, ನಾನು ಮಲಗೋದು. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಡಿ ಆಯಿತಾ. ಇನ್ನೊಂದು ಎಂತಾದರೂ ಒಂದು ಬ್ಲಾಗ್ ಜೊತೆ ಬರ್ತೇವೆ. ಓಕೆ, ಅಷ್ಟರ ತನಕ ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್, ಬಾಯ್.